ಇಂದು ಊರೆಲ್ಲ ನಾಗರ ಪಂಚಮಿ. ಹಾಗೆ ನಾಗಂಗೆ ಎಲ್ಲ ರೀತಿಯ ಅಭಿಷೇಕ, ಅದರಲ್ಲಿ ವಿಶೇಷವಾಗಿ ಅರಿಶಿಣದ ಅಭಿಷೇಕ. ಅರಿಶಿಣ ಮತ್ತು ನಾಗಂಗು ಹತ್ತಿರದ ಸಂಬಂಧ ಇದ್ದು, ಹಾಗೆ ಇಂದು ಅರಿಶಿಣ ಮತ್ತು ಅರಿಶಿಣ ಎಲೆಗೆ ಅಂಗಡಿಗಳಲ್ಲೆಲ್ಲ ಒಳ್ಳೆ ಡಿಮಾಂಡು. ಹಾಗೆ ನಾವು ಈ ಅರಿಶಿಣ ಎಂತ ಮಾಡಕ್ಕೂ ನಿತ್ಯ ಉಪಯೋಗಿಸಲಿಕ್ಕೂ ಅರಿಶಿಣ ಹೊಡೆಯೋಣ. ಅದು ನಿತ್ಯ ಉದೀಪದ ತಿಂಡಿಗೆ ದೋಸೆಗೆ ಅರಿಶಿಣ ಹಾಕಿ ಹೇಳಿದರೆ ದೋಸೆ ಒಳ್ಳೆ ಆಯ್ಕಾಗುತ್ತು. ಹಾಗೆ ಬೆಂದಿ ಉಕ್ಕುದೆ ಮಧ್ಯಾಹ್ನದ ಸಾಂಬಾರು ಸಾರು ಮೇಲರಕ್ಕೂ ಹಾಕಿದರೆ ಆಯ್ಕಾಗುತ್ತು. ಹಾಗೆ ತಾಳಿಂಗುದೆ ಮೆಣಸಿನ ಹುಡಿ ಹಾಕೋದ್ರ ಬದಲು ಅರಿಶಿನ ಹುಡಿ ಹಾಕಿದರೆ ತುಂಬ ಒಳ್ಳೆಯಾಗ್ತದೆ. ಮೆಣಸಿನ ಹುಡಿ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಇದರ ಬದಲು ಇದ್ರ ಉಪಯೋಗಿಸಬೇಕು. ಇದು ಆರೋಗ್ಯಕ್ಕೆ ತುಂಬ ಉತ್ತಮ, ಸಾವಯವದೇ ಆಗಿರುತ್ತೆ ಮನೆಯಲ್ಲಿ ಇದ್ದರೆ. ಹಾಗೆ ಅರಿಶಿಣ ಎಲೆ ಅದರ ತೆಗೆದರೆ ಅದು ಒಳ್ಳೆಯ ಪರಿಮಳ ಹೊತ್ತು, ಅದರ ಮೂಚೆ ನೋಡಿದರೆ ಒಳ್ಳೆಯ ಪರಿಮಳ ಹೊತ್ತು, ಹತ್ತಿರ ಹೋದರೆ ಪರಿಮಳವೇ. ಹಾಗೆ ಅದರ ಕೊಟ್ಟಿಗೆ ಹಾಕುವಾಗ ಹೆಚ್ಚಾಗಿ ನಾವು ಉಪಯೋಗಿಸ್ತು ಕೊಟ್ಟಿಗೆ ಅರಿಶಿಣವಾಗಿ ಪರಿಮಳ ಹೊತ್ತು ಕೊಟ್ಟಿಗೆ ಹಾಕಿದರೆ. ಹಾಗೆ ಅರಿಶಿಣ ಮತ್ತು ಅರಿಶಿಣ ಎಲೆ ತುಂಬ ಉತ್ತಮ ಆರೋಗ್ಯಕ್ಕೆ. ಇದು ನನ್ನ ಇಂದಿನ ವಿಡಿಯೋ ಆಗಿತ್ತು. ಲೈಕ್ಸ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ. ಇಂದು ಊರೆಲ್ಲ ನಾಗರ ಪಂಚಮಿ. ಹಾಗೆ ನಾಗಂಗೆ ಎಲ್ಲ ರೀತಿಯ ಅಭಿಷೇಕ, ಅದರಲ್ಲಿ ವಿಶೇಷವಾಗಿ ಅರಿಶಿಣದ ಅಭಿಷೇಕ. ಅರಿಶಿಣ ಮತ್ತು ನಾಗಂಗು ಹತ್ತಿರದ ಸಂಬಂಧ ಇದ್ದು, ಹಾಗೆ ಇಂದು ಅರಿಶಿಣ ಮತ್ತು ಅರಿಶಿಣ ಎಲೆಗೆ ಅಂಗಡಿಗಳಲ್ಲೆಲ್ಲ ಒಳ್ಳೆ ಡಿಮಾಂಡು. ಹಾಗೆ ನಾವು ಈ ಅರಿಶಿಣ ಎಂತ ಮಾಡಕ್ಕೂ ನಿತ್ಯ ಉಪಯೋಗಿಸಲಿಕ್ಕೂ ಅರಿಶಿಣ ಹೊಡೆಯೋಣ. ಅದು ನಿತ್ಯ ಉದೀಪದ ತಿಂಡಿಗೆ ದೋಸೆಗೆ ಅರಿಶಿಣ ಹಾಕಿ ಹೇಳಿದರೆ ದೋಸೆ ಒಳ್ಳೆ ಆಯ್ಕಾಗುತ್ತು. ಹಾಗೆ ಬೆಂದಿ ಉಕ್ಕುದೆ ಮಧ್ಯಾಹ್ನದ ಸಾಂಬಾರು ಸಾರು ಮೇಲರಕ್ಕೂ ಹಾಕಿದರೆ ಆಯ್ಕಾಗುತ್ತು. ಹಾಗೆ ತಾಳಿಂಗುದೆ ಮೆಣಸಿನ ಹುಡಿ ಹಾಕೋದ್ರ ಬದಲು ಅರಿಶಿನ ಹುಡಿ ಹಾಕಿದರೆ ತುಂಬ ಒಳ್ಳೆಯಾಗ್ತದೆ. ಮೆಣಸಿನ ಹುಡಿ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಇದರ ಬದಲು ಇದ್ರ ಉಪಯೋಗಿಸಬೇಕು. ಇದು ಆರೋಗ್ಯಕ್ಕೆ ತುಂಬ ಉತ್ತಮ, ಸಾವಯವದೇ ಆಗಿರುತ್ತೆ ಮನೆಯಲ್ಲಿ ಇದ್ದರೆ. ಹಾಗೆ ಅರಿಶಿಣ ಎಲೆ ಅದರ ತೆಗೆದರೆ ಅದು ಒಳ್ಳೆಯ ಪರಿಮಳ ಹೊತ್ತು, ಅದರ ಮೂಚೆ ನೋಡಿದರೆ ಒಳ್ಳೆಯ ಪರಿಮಳ ಹೊತ್ತು, ಹತ್ತಿರ ಹೋದರೆ ಪರಿಮಳವೇ. ಹಾಗೆ ಅದರ ಕೊಟ್ಟಿಗೆ ಹಾಕುವಾಗ ಹೆಚ್ಚಾಗಿ ನಾವು ಉಪಯೋಗಿಸ್ತು ಕೊಟ್ಟಿಗೆ ಅರಿಶಿಣವಾಗಿ ಪರಿಮಳ ಹೊತ್ತು ಕೊಟ್ಟಿಗೆ ಹಾಕಿದರೆ. ಹಾಗೆ ಅರಿಶಿಣ ಮತ್ತು ಅರಿಶಿಣ ಎಲೆ ತುಂಬ ಉತ್ತಮ ಆರೋಗ್ಯಕ್ಕೆ. ಇದು ನನ್ನ ಇಂದಿನ ವಿಡಿಯೋ ಆಗಿತ್ತು. ಲೈಕ್ಸ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ.